ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ನಮ್ಮ ಪ್ರಯಾಣ ನಮ್ಮ ಅಕ್ಕ ಭಾವನ ಮನೆ ಕಡೆ. ಇದ್ದಕ್ಕಿದ್ದಂಗೆ ನನ್ನ ಸೊಸೆ ಕಾಲ್ ಮಾಡಿಬಿಟ್ಟು ಬೆಳಿಗ್ಗೆ ಮಮ್ಮ ಎಲ್ಲರೂ ವಿಡಿಯೋ ಮಾಡ್ತಾ ಇದ್ದೆ, ನನ್ನ ವಿಡಿಯೋ ಮಾಡಲ್ವ ಅಂತ ತಮಾಷೆ ಮಾಡಿದ್ಲು. ಆ ತಮಾಷೆನೆ ಸೀರಿಯಸ್ ಮಾಡ್ಕೊಂಡು ವಿಡಿಯೋ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಎಲ್ರಿಗೂ ಒಂದು ವಿನಂತಿ ಏನಂದ್ರೆ, ದಯವಿಟ್ಟು ಎಲ್ಲ ಸ್ನೇಹಿತರು ಎಲ್ಲಿಗೆ ಹೋಗ್ಲಿ ಹೆಲ್ಮೆಟ್ ಧರಿಸಿ, ಕಾರ್ ಚಲಾವಣೆ ಮಾಡ್ತಾ ಇದ್ರೆ ಸೀಟ್ ಬೆಲ್ಟ್ ಹಾಕಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬನ್ನಿ ಹೋಗೋಣ. If you're reading this now, odds are I've already left town. A few cities in between the new skyline where I'm looking down. A few empties on the floor and a note on the door of your house. And this sign. ಸ್ನೇಹಿತರೆ, ಅಕ್ಕ ಮನೆಗೆ ಬಂದಿದ್ದೀನಿ, ನೋಡೋಣ. ಹಾಯ್, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಅಬ್ಬಾ, ಎಲ್ಲ ರೆಡಿ ಆಗ್ಬಿಟ್ಟು ಆಗ್ಲೇ? ಡನ್, ರೆಡಿ ಆಗಿದ್ದೀವಾಗ್ಲೇ. ಏನೇನೋ ಮಾಡಿದೆ ಇಲ್ಲಿ? ಎಲ್ಲ ಸೆಟಪ್. ವಾವ್, ನನ್ನ ಚಾನಲ್ ನೇಮ್ ಎಲ್ಲ ಬರ್ದಿದ್ಯಾ? ಚೇರ್ಸ್ ಎಲ್ಲ ರೆಡಿ ಮಾಡ್ಬಿಡಿಯಾ? ಎಸ್. ವೆರಿ ಗುಡ್. ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಮ್ಮ ಜೊತೆ ಇದ್ದಾರೆ ಪ್ರಾರ್ಥನಾ ಗೊಂಚ್ಕೇರ್ ಅವರು. ಈ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಂದ್ರೆ, ನಮ್ಮ ವಿಡಿಯೋ ವಿಶೇಷ ಅಬಾಕಸ್. ಪ್ರಾರ್ಥನಾ ಅವರೇ, ನಿಮ್ಮ ಪರಿಚಯ ಮಾಡಿಕೊಳ್ಳೋದಾದ್ರೆ ನಮ್ಮ ಸ್ನೇಹಿತರಿಗೆ. ನನ್ನ ಹೆಸರು ಪ್ರಾರ್ಥನಾ. ನಾನು 5ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಬೊಮ್ಮಘಟ್ಟ ಗ್ರಾಮದಲ್ಲಿರುವ ಭಾರತೀಯ ವಿದ್ಯಾನಿಕೇತನ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಪ್ರಾರ್ಥನಾ ಅವರೇ, ಈ ಅಬಾಕಸ್ನ ನೀವು ಎಲ್ಲಿ ಅಭ್ಯಾಸ ಮಾಡ್ತಿದ್ದೀರಾ? ನಾನು ಶಿವರಾಮ್ ಸರ್ ಅವರ ನೇತೃತ್ವದಲ್ಲಿ ಹಾಗೂ ಪುನೀತ್ ಸರ್ ಅವರ ಮಾರ್ಗದರ್ಶನದಲ್ಲಿ ಅಬಾಕಸ್ ಕಲಿಯುತ್ತಿದ್ದೇನೆ. ಬೆಂಗಳೂರಿನ ಅರಕೆರೆಯಲ್ಲಿರುವ ಇನೋವೇಷನ್ ಸಂಸ್ಥೆಯಲ್ಲಿ ನಾನು ಅಬಾಕಸ್ ಅನ್ನು ಕಲಿಯುತ್ತಿದ್ದೇನೆ. ಪ್ರಾರ್ಥನಾ ಅವರೇ, ನೀವು ಬೊಮ್ಮಗಟ್ಟೆ ಅಂತ ಹೇಳ್ತಾ ಇದ್ದೀರಾ, ಸ್ಕೂಲ್ ಓದ್ತಾರೆ ಸ್ಕೂಲು. ಬೆಂಗಳೂರಿನ ಅರಕೆರೆ ಅಂತ ಹೇಳ್ತೀರಾ. ಹೆಂಗ್ ಕಲಿಯಕ್ಕಾಗುತ್ತೆ? ನೀವು ಇಲ್ಲಿ ಸ್ಕೂಲ್ಗೆ ಹೋಗ್ತಾ ಇರ್ತೀರಾ, ಅಲ್ಲಿ ಹೆಂಗ್ ಕಲಿತೀರಾ? ನಾನು ಆನ್ಲೈನ್ ಮುಖಾಂತರ ಕಳೆದ 3 ವರ್ಷಗಳಿಂದ ಅಬಾಕಸ್ ಕಲಿಯುತ್ತಿದ್ದೇನೆ. ಓಕೆ ಪ್ರಾರ್ಥನಾ, ಅಬಾಕಸ್ ಅಂದ್ರೆ ಏನು? ಅಬಾಕಸ್ ಮೀನ್ಸ್ ಕ್ಯಾಲ್ಕುಲೇಟಿಂಗ್ ಇನ್ಸ್ಟ್ರೂಮೆಂಟ್. ಪ್ರಾರ್ಥನಾ ಅವರೇ, ಈ ಒಂದು ಅಬಾಕಸ್ನ ಹಿನ್ನೆಲೆ ಹೇಳೋದಾದ್ರೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಮೆಸಪಟೋಮಿಯಾದ ಸುಮೇರಿಯನ್ ಜನರಿಂದ ಅಬಾಕಸ್ ವಿಕಸನಗೊಂಡಿದೆ. ಚೀನಿಯರು, ಗ್ರೀಕರು, ರೋಮನರು ಇದರ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದಾರೆ. ಪ್ರಾರ್ಥನಾ, ಅಬಾಕಸ್ ನಲ್ಲಿ ನೀನ್ ಏನೇನ್ ಕಲ್ತಿದ್ದೀಯಾ? ಇದ್ರಲ್ಲಿ ಏನೇನ್ ಮಾಡ್ತೀಯ ನೀನು? ನಾನು ಇದರಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಡೆಸಿಮಲ್ಸ್, ಕ್ಯುಮುಲೇಟಿವ್ ಅಡಿಷನ್, ಕ್ಯುಮುಲೇಟಿವ್ ಸಬ್ಟ್ರಾಕ್ಷನ್ ಮಾಡ್ತೇನೆ. ಓಕೆ ಪ್ರಾರ್ಥನಾ, ನೀನು ಅಬಾಕಸ್ ಕಲ್ತಿದ್ಯಲ್ವಾ, ಇದರಿಂದ ನಿನಗೆ ಏನೇನು ಉಪಯೋಗ ಆಗಿದೆ? ಇದು ನನಗೆ ಬಹಳ ಉಪಯೋಗ ಆಗಿದೆ. ಏನಂದ್ರೆ, ನಾನು ದೊಡ್ಡ ದೊಡ್ಡ ಚಾಪ್ಟರ್ಗಳನ್ನ ಬೇಗ ಕಲಿತೀನಿ, ಸ್ಪೀಚ್ನ ಬೇಗ ಕಲಿತೀನಿ. ಇದರಿಂದ ಇನ್ನು ಕೆಲವು ಉಪಯೋಗಗಳಿದಾವೆ. ಉದಾಹರಣೆ, ಗ್ರೇಟರ್ ಕಾನ್ಸಂಟ್ರೇಷನ್, ಕಿನ್ನರ್ ಲಿಸನಿಂಗ್ ಸ್ಕಿಲ್ಸ್, ಬೆಟರ್ ಮೆಮೊರಿ, ಮೋರ್ ಸೆಲ್ಫ್ ಕಾನ್ಫಿಡೆನ್ಸ್. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಅಬಾಕಸ್ ಕಲ್ತಿದ್ದಾಳಲ್ಲ ಇವಳು, ಒಂದು ರಿಯಾಲಿಟಿ ಚೆಕ್ ಮಾಡೋಣ ಬನ್ನಿ. ಸ್ನೇಹಿತರೆ, ಅಬಾಕಸ್ನ ಪ್ರಾರ್ಥನಾ ವಿತ್ ಎಕ್ವಿಪ್ಮೆಂಟ್, ವಿತೌಟ್ ಎಕ್ವಿಪ್ಮೆಂಟ್ ಎರಡೂ ಮಾಡ್ತಾಳೆ. ಎರಡೂ ಟೆಸ್ಟ್ ಮಾಡೋಣ, ನೋಡೋಣ ಬನ್ನಿ. ಸ್ನೇಹಿತರೆ, ವಿತೌಟ್ ಅಬಾಕಸ್ ಅಡಿಷನ್ನ ಯಾವ ರೀತಿಯಾಗಿ ಮಾಡ್ತಾಳೆ ಚೆಕ್ ಮಾಡೋಣ ಬನ್ನಿ. ಪ್ರಾರ್ಥನಾ, ಆರ್ ಯು ರೆಡಿ? ಎಸ್, ಐ ಆಮ್ ರೆಡಿ. ಓಕೆ ಸ್ನೇಹಿತರೆ, ಅಡಿಷನ್ ನಾವು ಈಗ ಟೆಸ್ಟ್ ಮಾಡ್ಕೊಂತ ಹೋಗೋಣ. 9 - 5 + 1 + 8 - 3 + 5 + 7 - 2 + 6 - 4 + 1 + 7 + 5 + 8 + 4 + 9 - 1 + 6 - 3 + 5. ಆನ್ಸರ್ ಇಸ್ 63. ವಾವ್, ಹೆಂಗ್ ಸಾಧ್ಯ ಪ್ರಾರ್ಥನಾ ಇದು? ನಾನು ಏನು ಇಲ್ಲ, ಈ ಅಬಾಕಸ್ನ ನನ್ನ ಮೈಂಡಲ್ಲಿ ಈ ಅಬಾಕಸಲ್ಲಿ ಯಾವ ತರ ಮಾಡ್ತೀನೋ ಅದನ್ನು ನಾನು ಕಣ್ಣು ಮುಚ್ಕೊಂಡು ಅಬಾಕಸ್ ನನ್ನ ಮುಂದೆ ಇದೆ ಅನ್ನೋ ತರ ಯುಟಿಲೈಸ್ ಮಾಡ್ಕೊಂಡು ಮಾಡ್ತೀನಿ. ವಾವ್ ವಾವ್, ವಾಟ್ ಎ ಟ್ಯಾಲೆಂಟ್. ಗುಡ್, ಕೀಪ್ ಇಟ್ ಅಪ್.
ಇದು ಸಿಂಗಲ್ ಡಿಜಿಟ್ ಆಯ್ತು. ನೀನ್ ಡಬಲ್ ಡಿಜಿಟ್ ಮಾಡ್ತೀಯ ಪ್ರಾರ್ಥನಾ? ಮಾಡಕ್ ಬರುತ್ತೆ ನಂಗೆ. ಡಬಲ್ ಡಿಜಿಟ್ ಟೆಸ್ಟ್ ಮಾಡೋಣ. ಆರ್ ಯು ಓಕೆ? ಶೋರ್? ಎಸ್, ಐ ಆಮ್ ಶೋರ್. ಓಕೆ, ಬನ್ನಿ ಸ್ನೇಹಿತರೆ, ಡಬಲ್ ಡಿಜಿಟ್ ಎಡಿಷನ್ ನ ಯಾವ ರೀತಿಯಾಗಿ ಮಾಡ್ತಾಳೆ ಚೆಕ್ ಮಾಡೋಣ. ಪ್ರಾರ್ಥನಾ, ಆರ್ ಯು ರೆಡಿ? ಎಸ್, ಐ ಆಮ್ ರೆಡಿ. ಓಕೆ, 23, 62, -85, 30, 29, 90, -71, -18, 54, 47. 161. ಎಕ್ಸಾಕ್ಟ್ಲಿ ರೈಟ್. ಹೆಂಗೆ ಪ್ರಾರ್ಥನಾ ಇದು? ವಾವ್, ಹೆಂಗೆ ಎಷ್ಟು ಕರೆಕ್ಟಾಗಿ ಹೆಂಗೆ ಹೇಳ್ತೇನೆ ನೀನು? ನಾನು ಅದೇ ಅವಾಗ್ಲೇ ಹೇಳಿದ್ದಲ್ಲ, ಹಾ. ಅದೇ ತರ ನೀನ್ ಯಾವ್ದೇ ಸಮ್ ಹೇಳಿದ್ರು ನಾನು ಯೂಟಿಲೈಸ್ ಮಾಡ್ಕೊತೀನಿ. ನೀಟಾಗಿ ಯೂಟಿಲೈಸ್ ಮಾಡ್ಕೊಂಡಿದ್ರೆ ಎಷ್ಟು ಸಮ್ಸ್ ಬೇಕಾದ್ರೂ ಹೇಳ್ಬೋದು, ಮತ್ತೆ ಕರೆಕ್ಟ್ ಆಗು ಹೇಳ್ಬೋದು. ಓಕೆ, ನಿಮ್ಮ ಪ್ರತಿಭೆಗೆ ನನ್ನ ಅಭಿನಂದನೆಗಳು. ಬನ್ನಿ ಸ್ನೇಹಿತರೆ, 3 ಡಿಜಿಟ್ ಎಡಿಷನ್ ಯಾವ ರೀತಿ ಮಾಡ್ತಾಳೆ ನೋಡೋಣ. ರೆಡಿ ಇದೆಯೇನಮ್ಮ? ಎಸ್, ಐ ಆಮ್ ರೆಡಿ. ಓಕೆ, 530, 124, 483, 757, 306, 914, 869, 712, 205, 698. 5598. ವೆರಿ ಗುಡ್, ಪರ್ಫೆಕ್ಟ್ ಆನ್ಸರ್ ಪ್ರಾರ್ಥನಾ. 4 ಡಿಜಿಟ್ ಮತ್ತೆ 3 ಡಿಜಿಟ್ ಎಡಿಷನ್ ನ ಯಾವ ರೀತಿ ಮಾಡ್ತಾಳೆ ಚೆಕ್ ಮಾಡೋಣ ಬನ್ನಿ. ಪ್ರಾರ್ಥನಾ, ರೆಡಿನಾ? ಎಸ್. 7396, 740, 481, 2075, 9481. 20,173. ವೆರಿ ಗುಡ್, ಸರಿಯಾದ ಉತ್ತರ. ನೋಡಿ ಸ್ನೇಹಿತರೆ, ನಾವು ಸಡನ್ ಆಗಿ 28 + 68 ಎಷ್ಟಂದ್ರೆ ನಾವು ಕ್ಯಾಲ್ಕುಲೇಟರ್ ಓಪನ್ ಮಾಡ್ತೀವಿ. ಆದ್ರೆ ಈ ಹುಡುಗಿ 3 ಡಿಜಿಟ್ 4 ಡಿಜಿಟ್ ಎಷ್ಟು ಲೀಲಾಜಾಲವಾಗಿ ಆರಾಮಾಗಿ ಹೇಳ್ತಾಳೆ. ಈ ಒಂದು ಕಲಿಕೆಯ ಮೌಲ್ಯ ಹೆಂಗಿದೆ ನೋಡ್ರಿ, ಇದು ಅದ್ಭುತವಾಗಿದೆ ಇದೊಂದು ಕಲಿಕೆ. ಸ್ನೇಹಿತರೆ ಬನ್ನಿ, ನಾವೆಲ್ಲ ಮಗ್ಗಿ ಕಲಿಯಕ್ಕೆ ಸತ್ತು ಹುಟ್ಬಿಟ್ವಿ. ನಾವು 20ರವರೆಗೂ ಮಗ್ಗಿ ಕಲ್ತ್ಬಿಟ್ರೆ ಅದು ನಾವೇ ಲೆಜೆಂಡ್ಸ್ ಶಾಲೆಯಲ್ಲಿ. ಹುಡುಗರನ್ನೆಲ್ಲ ಬಡಿತಾ ಇದ್ವಿ 20 ನಾನು ಮಗ್ಗಿ ಕಲ್ತೀನಿ ಅಂತೇಳಿ. ಪರಿಸ್ಥಿತಿ ಹಿಂಗಿತ್ತು ಅವಾಗ. ಇವಾಗ ನೋಡ್ರಿ 1 to 999 ಅಂದ್ರೆ 1 ರಿಂದ 999ವರೆಗೂ ಯಾವ ಮಗ್ಗಿ ಕೇಳಿದ್ರೆ ಹೇಳ್ತಾಳೆ ಹುಡುಗಿ. ಬನ್ನಿ ಸ್ನೇಹಿತರೆ, ಇದೊಂದು ಟೆಸ್ಟ್ ಮಾಡೋಣ ಅವಳಿಗೆ. 79, 158, 237, 316, 395, 474, 553, 632, 711, 790. ವಾವ್. ನೋಡಿ 3 ಡಿಜಿಟ್ ಮಲ್ಟಿಪ್ಲಿಕೇಶನ್ ನ ಯಾವ ರೀತಿ ಮಾಡ್ತಾಳೆ ಹೇಳನ್ನ ನೋಡೋಣ. 896, 1792, 2688, 3584, 4480, 5376, 6272, 7168, 8064, 8960. ವೆರಿ ಗುಡ್. ರತನ್, ಈಗ ಡಿವಿಷನ್ ಮಾಡೋಣ. ಓಕೆ. ಫಸ್ಟ್ ಕ್ವಶನ್ ಕೇಳ್ಕೊಂತ ಹೋಗ್ತೀನಿ, ಆನ್ಸರ್ ಮಾಡ್ಕೊಂತ ಹೋಗ್ಬೇಕು. ಓಕೆ. 24 / 2. ಆನ್ಸರ್ 12, ರಿಮೈಂಡರ್ 0. 69 / 3. 23, ಆನ್ಸರ್ ರಿಮೈಂಡರ್ 0. 812 / 4. 203, ಆನ್ಸರ್ ರಿಮೈಂಡರ್ 0. 2430 / 6. 405, ಆನ್ಸರ್ ರಿಮೈಂಡರ್ 0. 1421 / 7. 203, ಆನ್ಸರ್ ರಿಮೈಂಡರ್ 0. 2736 / 9. 304, ಆನ್ಸರ್ ರಿಮೈಂಡರ್ 0. ಓಕೆ. 2432 / 8. 304, ಆನ್ಸರ್ ರಿಮೈಂಡರ್ 0. ವೆರಿ ಗುಡ್. 1215 / 3. 405, ಆನ್ಸರ್ ರಿಮೈಂಡರ್ 0.
4048 divided by 8. 506 ಆನ್ಸರ್, ರಿಮೈಂಡರ್ 0. ವೆರಿ ಗುಡ್, ಎಲ್ಲ ಉತ್ತರಗಳು ಸರಿಯಾಗಿದೆ. ಪ್ರಾರ್ಥನೆ, ಈಗ ನಾನು ಡೆಸಿಮಲ್ ಎಡಿಷನ್ಸ್ ಕೇಳ್ಕೊಂತ ಹೋಗ್ಲಾ? ಓಕೆ. ಓಕೆ. 0.94, 0.34, 0.72, 0.14, 0.43, 0.41. ಆನ್ಸರ್ ಇಸ್ 2.98. ವೆರಿ ಗುಡ್. ಮತ್ತೊಂದು ಕ್ವಶನ್. 0.91, 0.57, 0.53, 0.92, 0.83, 0.78. ಆನ್ಸರ್ ಇಸ್ 4.54. ಎಸ್, ಗುಡ್, ಪರ್ಫೆಕ್ಟಾಗಿ ಹೇಳಿದ್ಯಾ. ಇನ್ನೊಂದು ಕ್ವಶನ್ ನೋಡೋಣ ಇದರಲ್ಲೇ. ಓಕೆ. 0.42, 0.68, 0.70, 0.41, 0.10, 0.51. 2.82. ಎಸ್, ವೆರಿ ಗುಡ್. ಪ್ರಾರ್ಥನೆ, ಈಗ ನಾವು ಡೆಸಿಮಲ್ ಅಡಿಷನ್ ನೋಡಿದ್ದೀವಿ. ಹೌದು. ಡೆಸಿಮಲ್ ಅಡಿಷನ್ ವಿತ್ ಸಬ್ಟ್ರಾಕ್ಷನ್ ಮಾಡ್ತೀಯಾ? ಓಕೆ, ಮಾಡ್ತೀನಿ. ಓಕೆ, ಮೊದಲ ಕ್ವಶನ್. 0.41 minus 0.10, 0.51, 0.42, 0.68 minus 0.70. ಆನ್ಸರ್ ಇಸ್ 1.22. ಎಸ್, ಕರೆಕ್ಟ್. ಮತ್ತೊಂದು ಕ್ವಶನ್ನು. 0.14 minus 0.13, 0.82, 0.92, 0.56, 0.32. ಆನ್ಸರ್ ಇಸ್ 2.63. ಎಸ್, ವೆರಿ ಗುಡ್, ಕ್ಲೋಸ್. ಪ್ರಾರ್ಥನಾ, ಈಗ ನಾವು ಕ್ಯುಮ್ಯುಲೇಟಿವ್ ಸಬ್ಟ್ರಾಕ್ಷನ್ ನೋಡೋಣ. ಓಕೆ. 400 minus 33. 367, 334, 301, 268, 235, 202, 169, 136, 103, 70, 37, 4. ವೆರಿ ಗುಡ್. ಪ್ರಾರ್ಥನಾ, ಅಬ್ಯಾಕಸ್ ಎಕ್ವಿಪ್ಮೆಂಟ್ನ ಉಪಯೋಗಿಸೋದು ಹೆಂಗಂತ ಹೇಳ್ತೀಯ ನೀನು? ಹೇಳ್ತೀನಿ. ಹೇಳು ನಮ್ಮ ವೀಕ್ಷಕರಿಗೆ, ಗೊತ್ತಾಗ್ಲಿ ಅವ್ರಿಗೆ. ಇವಾಗ ನಾವು ಇಲ್ಲಿ ಅಬ್ಯಾಕಸ್ ಇರುತ್ತೆ ಅನ್ಕೊಳ್ರಿ, ಇದನ್ನ ಈ ತರ ತಗಂತೀವಿ. ಬಟ್ ಇದು ನಮ್ ಮಾಡ್ಬೇಕಾಗಿರೋ ಪೊಸಿಷನ್ ಅಲ್ಲಿ ಇಲ್ಲ. ಸೊ ನಾವು ಸಡನ್ ಆಗಿ ತಗೊಂಡಾಗ ಇದೆಲ್ಲ ಫುಲ್ ಇದಾಗ್ಬಿಟ್ಟಿರುತ್ತೆ. ಅದಕ್ಕೆ ನಾವು ಇದನ್ನ ನೀಟಾಗಿ ಸೆಟ್ರೇಟ್ ಮಾಡ್ಕೊಳೋದು ಹೇಗಂದ್ರೆ, ಫಸ್ಟ್ ನಾವು ಅಬ್ಯಾಕಸ್ನ ಈ ತರ ಹೋಲ್ಡ್ ಮಾಡ್ಬೇಕು, ಪೆನ್ಸಿಲ್ನ ಈ ತರ ಹೋಲ್ಡ್ ಮಾಡ್ಬೇಕು. ಆಮೇಲೆ ಈ ಎಂಡಿಂಗ್ ಇಂದ ಈ ಎಂಡಿಂಗ್ ಇಂದ ಈ ಎಂಡಿಂಗ್ ವರ್ಗು ನಾವು ಲಾಂಗ್ ಝೂಮ್ ಮಾಡ್ಬೇಕು. ಈ ಎಂಡಿಂಗ್ ಇಂದ ಈ ಎಂಡಿಂಗ್ ವರ್ಗು ಮಾಡಿದ್ರೆ ಇದು ಲಾಂಗ್ ಝೂಮ್ ಆಗುತ್ತೆ. ಈ ಎಂಡಿಂಗ್ ಇಂದ ಈ ಎಂಡಿಂಗ್ ವರ್ಗು ಮಾಡಿದ್ರೆ ಇದು ಲಾಂಗ್ ಝೂಮ್ ಆಗುತ್ತೆ. ಆಮೇಲೆ ಇವಾಗ ಎಕ್ಸಾಂಪಲ್, ಇವಾಗ 2 ಅಂತ ಹಾಕಿರ್ತೀರಾ. 2 ಆದ್ಮೇಲೆ ನೀವು ಇನ್ನೊಂದು ನಂಬರ್ನ ಹಾಕ್ಬೇಕು. ಅಲ್ಲಿ ಹಾಕ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ಮತ್ತೆ ಲಾಂಗ್ ಝೂಮ್ ಮಾಡಿದ್ರೆ ಅದು ಬಹಳ ಟೈಮ್ ಹಿಡಿಯುತ್ತೆ. ಅದಕ್ಕೆ ಇಲ್ಲಿ ಪಾಯಿಂಟ್ ಕಾಣ್ತಿದೆ, ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ ನೀವು ಶಾರ್ಟ್ ಝೂಮ್ ಮಾಡ್ಬೇಕು. ಶಾರ್ಟ್ ಝೂಮ್ ಮಾಡಿದಾಗ ಆ ನಂಬರ್ ಕ್ಲಿಯರ್ ಆಗುತ್ತೆ. ಇವಾಗ ನಾವು ಅಬಾಕಸ್ ಯಾವ ತರ ಹಿಡ್ಕೊಳ್ಳೋದು, ಝೂಮ್ ಯಾವ ತರ ಮಾಡೋದು ಅಂತ ನೋಡಿದ್ವಿ. ಇವಾಗ ಇದರಲ್ಲಿ ಯೂನಿಟ್ಸ್ ಆದು, ಟೆನ್ಸ್ ಆದು, ಹಂಡ್ರೆಡ್ಸ್ ಆದು, ಥೌಸಂಡ್ಸ್ ಆದು ಅಂತ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಮಿಡಲ್ ಪಾಯಿಂಟ್ ಕಾಣ್ತಿದೆ, ಈ ಮಿಡಲ್ ಪಾಯಿಂಟ್ ನ 1 ಯೂನಿಟ್ ಅಂತಾರೆ, ಯೂನಿಟ್ ಆರ್ ಒನ್ಸ್. ಈ ಕಡೆ ಲೆಫ್ಟ್ ನಾವೇನು ಯೂನಿಟ್ಸ್ ನೋಡಿದ್ರೆ, ಯೂನಿಟ್ಸ್ ಲೆಫ್ಟ್ ಅಲ್ಲಿ ಇರೋದನ್ನ ಟೆನ್ಸ್ ಅಂತಾರೆ. ಟೆನ್ಸ್ ಲೆಫ್ಟ್ ಅಲ್ಲಿ ಇರೋದನ್ನ ಹಂಡ್ರೆಡ್ಸ್ ಲೆಫ್ಟ್ ಅಲ್ಲಿ ಇರೋದನ್ನ ಥೌಸಂಡ್ಸ್ ಅಂತಾರೆ. ಇವಾಗ ಫಸ್ಟ್ ನಾವು ಯೂನಿಟ್ಸ್ ಅಲ್ಲಿ ನಂಬರ್ಸ್ ಹೇಗೆ ಹಾಕೋದು ಅಂತ ಕಲಿಯೋಣ. ಇವಾಗ ಕೆಳಗಿನ ಬೀಟ್ಸ್ ಇದಾವಲ್ಲ, ಇವು 1 2 3 4 ಹಾಕಕ್ ಬರುತ್ತೆ. ಇವಾಗ ನಾವು ತಮ್ ಫಿಂಗರ್ ಯೂಸ್ ಮಾಡಿ 1 2 3 4 ನ ಹಾಕೋಣ. 1 ಇದೆ ನೋಡಿ, ಯೂನಿಟ್ ಪ್ಲೇಸ್ ಅಲ್ಲಿ 1 ಐತೆ. ಇವಾಗ ಶಾರ್ಟ್ ಝೂಮ್ ಮಾಡಿ 2
2 ಹಾಕಿದ್ವಿ ನೋಡಿ, 1 ಬೀಟ್ ಪ್ಲಸ್ 1 ಬೀಟ್ 2, ಮತ್ತೆ ಶಾರ್ಟ್ ಜೂಮ್, ಮತ್ತೆ 3 ಹಾಕಿದ್ವಿ, 1 ಬೀಟ್ ಪ್ಲಸ್ 1 ಬೀಟ್ ಪ್ಲಸ್ 1 ಬೀಟ್ 3 ಆಯ್ತು. ನೆಕ್ಸ್ಟ್ 4 ಹಾಕಿದ್ವಿ, ಅದೇ ತರ ಸೇಮ್ 4 ಹಾಕಿದ್ವಿ. ಇವಾಗ 4 ವರ್ಗು ಅಷ್ಟೇ ಮಾಡಿದೀವಿ, ನಮ್ಗೆ 5 ಮಾಡಕ್ ಇಲ್ಲೆಲ್ಲೂ ಸ್ಪೇಸ್ ಇಲ್ಲ. ಸೊ ನಾವು ಶಾರ್ಟ್ ಜೂಮ್ ನ ಮಾಡಿ, ಇವು ಮೇಲ್ಗಡೆ ಬೀಟ್ಸ್ ಇದಾವಲ್ಲ, ಇವು ಎದಕ್ಕೆ ಯೂಸ್ ಆಗ್ತಾವ ಅಂದ್ರೆ ಮೀನ್ಸ್ ಇವು 5 ರೆಫರ್ ಮಾಡಕ್ಕೆ ಯೂಸ್ ಆಗ್ತವೆ. 4 ವರ್ಗು ಮಾಡಿದ್ವಿ ನಾವಾಗ್ಲೇ, 5 ಮಾಡ್ಬೇಕೀಗ. ಈ ಮೇಲ್ಗಡೆ ಇರೋ 1 ಬೀಟ್ ಹಾಕಿದ್ರೆ ಇದು 5 ಆಗ್ತತೆ. ಮತ್ತೆ ಈಗ ಜೂಮ್ 6 5 ಹಾಕಿದ್ವಿ, 6 ಪ್ಲಸ್ 1 6. ನೀವು 6 ಅಂತ ಡೈರೆಕ್ಟ್ ಆಗಿ ಹಾಕುವಾಗ ನೀವು ಈ ತರ ಮಾಡಂಗಿಲ್ಲ. ಇದನ್ನ 1 ಬೀಟ್ ಹಾಕಿ 1 ಬೀಟ್ ನ ನೀವು ಸೀದಾ ಪಿಂಚ್ ಇನ್ ಮಾಡ್ಬೇಕು. ಪಿಂಚ್ ಇನ್ ಮಾಡಿ ಜೂಮ್ ಮಾಡ್ಬೇಕು. 6 ಪಿಂಚ್ ಇನ್ ಆಯ್ತು, 7 ಪಿಂಚ್ ಇನ್, 8 ಪಿಂಚ್ ಇನ್, 9 ಪಿಂಚ್ ಇನ್. ಇವಾಗ 10 ಇದು ಯೂನಿಟ್ಸ್ ಪ್ಲೇಸ್ ಇಂದ ಇಷ್ಟೇ. ನೆಕ್ಸ್ಟ್ 10th ಪ್ಲೇಸಿಗೆ ಹೋದ್ರೆ ಇದು 10 ಆಗುತ್ತೆ. ನೀವು ಯೂನಿಟ್ ಪ್ಲೇಸ್ ಅಲ್ಲಿ ಹೆಂಗೆ 1 ಬೀಟ್ ಹಾಕಿದ್ರೆ ಅದು 1 ಆಗುತ್ತೋ, 10th ಪ್ಲೇಸ್ ಅಲ್ಲಿ ನೀವು 1 ಬೀಟ್ ಹಾಕಿದ್ರೆ ಅದು 10 ಆಗುತ್ತೆ. ಅದೇ ತರ 20 30 40 50 60 ನಾನು ಯೂನಿಟ್ಸ್ ಅಲ್ಲಿ ಹೇಗೆ ತೋರಿಸಿದ್ರೆ ಅದೇ ತರ, ಬಟ್ ಇದು ನಾವು 60 70 ಆ ತರ ನೋಡ್ಬೇಕು. 100 ಸಲ್ಲೂ ಸೇಮ್, 1000 ಸಲ್ಲೂ ಸೇಮ್. ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಒಂದು ಸಮ್ ತೋರಿಸ್ತೀನಿ. 2 1 add 5 add 1. ಇವಾಗ ನಾವು ಇದನ್ನ ನೀಟಾಗಿ ಪ್ಲೇಸ್ ವ್ಯಾಲ್ಯೂನ ನೋಡ್ಕೋಬೇಕು. 10s ಅಲ್ಲೂ ಏನು ಇಲ್ಲ, 100s ಅಲ್ಲೂ ಏನು ಇಲ್ಲ, 1000s ಅಲ್ಲೂ ಏನು ಇಲ್ಲ. ಇಲ್ಲಿ ಯೂನಿಟ್ಸ್ ಅಲ್ಲಿ ಇದು 5 6 7 8 9, ಆನ್ಸರ್ 9. ಒಂದು ಸಬ್ಟ್ರಾಕ್ಷನ್ ತೋರಿಸ್ತೀನಿ ಬನ್ನಿ. 8. ಇವಾಗ ನಾವು ಪಿಂಚಿನ್ 8 ಅಂತ ಹೇಳಿದ್ರೆ ಅದನ್ನ ಪಿಂಚಿನ್ ಮಾಡ್ಲೇಬೇಕು. ಆಮೇಲೆ -2 ಅನ್ಕೊಳ್ಳಿ, -2 -5, ಆನ್ಸರ್ ಇಸ್ 1. ಈ ತರ ನಾವು ಅಬೆಕಸ್ ನ ಯೂಸ್ ಮಾಡ್ತೀವಿ. ಏನ್ ಪ್ರಾರ್ಥನಾ ಇಷ್ಟೊಂದು ಇಟ್ಕೊಂಡ್ಬಿಟ್ಟಿದ್ಯಾ ಈ ಪ್ರೈಸಸ್ ಎಲ್ಲ? ಎಲ್ಲೆಲ್ಲಿ ನೀನು ಗೆದ್ದಿದ್ದನ್ನ ಹೇಳ್ಕೊಂತ ಬರೋದಾದ್ರೆ, ಈಗ ಮೊದಲದು ಫಸ್ಟ್ ಟೈಮ್ ಎಲ್ಲಿ ಗೆದ್ಕೊಂಬಂದೆ ಇದನ್ನ? ಈ ಪ್ರೈಸ್ ನ ನಾನು ಅಬಾಕಸ್ ಸ್ಟೇಟ್ ಲೆವೆಲ್ ಬೆಂಗಳೂರಲ್ಲಿ ಗೆದ್ದಿದ್ದೆ. ವೆರಿ ಗುಡ್. ಇದು ತುಂಬಾ ದೊಡ್ಡದಾಗಿದೆ. ಈ ಒಂದು ಪ್ರೈಸ್ ಎಲ್ಲಿ ಗೆದ್ದಿದ್ದಮ್ಮ? ಈ ಪ್ರೈಸ್ ನ ನಾನು ನ್ಯಾಷನಲ್ ಲೆವೆಲ್ ಮುಂಬೈಯಲ್ಲಿ ಗೆದ್ದಿದ್ದೆ. ಓಕೆ ಫೈನ್. ನೆಕ್ಸ್ಟ್ ಇದನ್ನ ನಾನು ಸೆಕೆಂಡ್ ಟೈಮ್ ಸ್ಟೇಟ್ ಲೆವೆಲ್ ಬೆಂಗಳೂರಲ್ಲಿ ಗೆದ್ದಿದ್ದೆ. ಓಕೆ ಫೈನ್. ಇದನ್ನ ನಾನು ಸೆಕೆಂಡ್ ಟೈಮ್ ನ್ಯಾಷನಲ್ ಲೆವೆಲ್ ಮುಂಬೈಯಲ್ಲಿ ಗೆದ್ದಿದ್ದೆ. ಓಕೆ ವೆರಿ ಗುಡ್. ಹಾಗೆ ಇದು ಯಾವ್ದಮ್ಮ? ಇದನ್ನ ನಾನು ಥರ್ಡ್ ಟೈಮ್ ಸ್ಟೇಟ್ ಲೆವೆಲ್ ಅಲ್ಲಿ ಗೆದ್ದಿದ್ದೆ. ನೆಕ್ಸ್ಟ್ ಮುಂದ್ಗಡೆ ಇರೋವೇನಮ್ಮ ಅವು? ಮುಂದ್ಗಡೆ ಇದಾವಲ್ಲ ಆ ಪ್ರೈಸಸ್ ಎಲ್ಲ ಎಲ್ಲಿ ವಿನ್ ಆಗಿದ್ದದು? ಅದೆಲ್ಲ ನಾನು ಕ್ವಿಜ್ ಅಲ್ಲಿ ವಿನ್ ಆಗಿದ್ದು. ಓಕೆ, ಆ ಸರ್ಟಿಫಿಕೇಟ್ಸ್ ಅದ್ರ ಬಗ್ಗೆ ಹೇಳೋದಾದ್ರೆ ಏನದು? ನಾನು ಈ ಪ್ರೈಸಸ್ ಗೆದ್ದಿದ್ದೀನಲ್ಲ, ಇದ್ರ ಸರ್ಟಿಫಿಕೇಟ್ಸ್ ಅವು. ಓಕೆ ಫೈನ್. ಪ್ರಾರ್ಥನಾ ಅವರೇ, ನಿಮ್ಮ ನೆಕ್ಸ್ಟ್ ಲೆವೆಲ್ ಕಾಂಪಿಟೇಷನ್ ಎಲ್ಲಿ ಇರುತ್ತೆ? ನಾನು ನೆಕ್ಸ್ಟ್ ಲೆವೆಲ್ ಕಾಂಪಿಟೇಷನ್ ನಾನು ಅಪ್ಕಮಿಂಗ್ ಡೇಸ್ ಅಲ್ಲಿ ಹೋಗ್ತೀನಿ ಅಂತ ಮುಂಚೆಗೆ ಹೇಳಿದ್ನಲ್ಲ, ನಾನು ನೆಕ್ಸ್ಟ್ ಫೆಬ್ರವರಿ 4ಗೆ ಮುಂಬೈಯಲ್ಲಿ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಇದೆ. ಅದು ನಾನು ಥರ್ಡ್ ಟೈಮ್ ವಿನ್ ಆಗಿದ್ದೆ ಅಂತ ಹೇಳಿದ್ನಲ್ಲ ಸ್ಟೇಟ್ ಲೆವೆಲ್ ಅಲ್ಲಿ. ಅದ್ರ ನೆಕ್ಸ್ಟ್ ನಾನು ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗ್ಬೇಕು ಫೆಬ್ರವರಿ 4ಗೆ. ಅದಕ್ಕೀಗ ಪ್ರಾಕ್ಟೀಸ್ ನಡೆಸ್ತಿದ್ದೀನಿ. ಓಕೆ, ನಿಮ್ಮ ಮುಂದಿನ ಕಾಂಪಿಟೇಷನ್ಗೆ ಆಲ್ ದಿ ಬೆಸ್ಟ್, ಶುಭವಾಗ್ಲಿ. ನೀವು ಟ್ರೋಫಿಯನ್ನು ಗೆದ್ಕೊಂಡು ಬನ್ನಿ. ಥ್ಯಾಂಕ್ಸ್. ಪ್ರಾರ್ಥನಾ ಅವರೇ, ನಾನು ಕೇಳ್ತಾ ಇರೋದೇನಂದ್ರೆ ನಿಮ್ಗೆ ಅಬೆಕಸ್ನ ಯಾಕೆ ಕಲಿಬೇಕು? ಒಟ್ಟಾರೆಯಾಗಿ ಅಬೆಕಸ್ನ ಕಲ್ತ್ರೆ ಏನ್ ಯೂಸ್ ಆಗುತ್ತೆ, ಅದನ್ನ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ನಾನು ಎಲ್ಲ ಪೇರೆಂಟ್ಸ್ಗೂ, ನನ್ನ ಫ್ರೆಂಡ್ಸ್ಗೂ, ನಮ್ಮ ಬ್ರದರ್ಸ್ಗೂ ಸಿಸ್ಟರ್ಸ್ಗೂ ಹೇಳೋದೇನಂದ್ರೆ, ಎಲ್ರು ಅಬೆಕಸ್ ಕಲೀರಿ. ಇದರಿಂದ ಬಹಳ ಬೇಸಿಕ್ ಸ್ಕಿಲ್ ಸಿಗುತ್ತೆ. ಎಲ್ರು ಮ್ಯಾಥಮೆಟಿಕ್ಸ್ ಕಷ್ಟ ಅನ್ಕೊಂಡಿದ್ದೀರಾ, ಬಟ್ ಇದು ಕಲ್ತ್ರೆ ಬಹಳ ಈಸಿ ಆಗುತ್ತೆ. ಮತ್ತೆ ಒಳ್ಳೆ ಮೆಮೊರಿ ಪವರು ಬರುತ್ತೆ. ನಾನು ಬೆಂಗಳೂರು ಅರಕೆರೆಯಲ್ಲಿರುವ ಇನೋವೇಷನ್ಸ್ ಆರ್ಟ್ ಅಕಾಡೆಮಿಯಲ್ಲಿ ಕಲಿತಿದ್ದೀನಿ. ನಮ್ಮ ಅಕಾಡೆಮಿಯಲ್ಲಿ ಆನ್ಲೈನ್ ಐತೆ, ಆಫ್ಲೈನ್ ಐತೆ. ಆದ್ರೆ ನಿಮಗೆ ಆಲ್ ಓವರ್ ಸ್ಟೇಟ್ ಅಲ್ಲಿ ಎಲ್ಲ ಕಡೆನೂ ಅಬ್ಯಾಕಸ್ ಕ್ಲಾಸಸ್, ಅಬ್ಯಾಕಸ್ ಅಕಾಡೆಮೀಸ್ ಇರ್ತವೆ. ನಿಮಗೆ ಯಾವ ಅಕಾಡೆಮಿ ಅನುಕೂಲ ಆಗುತ್ತೋ ಆ ಅಕಾಡೆಮಿನ ನೀವು ಚೂಸ್ ಮಾಡ್ಕೋಬಹುದು. ಥ್ಯಾಂಕ್ ಯು ಪ್ರಾರ್ಥನಾ, ಈ ಒಂದು ವಿಡಿಯೋದಲ್ಲಿ ಭಾಗವಹಿಸಿ
ನಮ್ಮ ವೀಕ್ಷಕರಿಗೆ ಅಬ್ಯಾಕಸ್ ಬಗ್ಗೆ ವಿಸ್ತೃತವಾಗಿ ನೀವು ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಾರ್ಥನಾ. ನಮ್ಮ ವೀಕ್ಷಕರಿಗೆ ಇಷ್ಟೆಲ್ಲ ಅಬ್ಯಾಕಸ್ ಬಗ್ಗೆ ಹೇಳಿದ್ದಕ್ಕೆ ತುಂಬ ವಿಸ್ತೃತವಾಗಿ ಒಂದು ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ ಅಬ್ಯಾಕಸ್ ಬಗ್ಗೆ. ಅಬ್ಯಾಕಸ್ ಅಂದ್ರೆ ಏನು, ಅದನ್ನ ಎದಕ್ಕೆ ಕಲಿಬೇಕು, ಅದರ ಉಪಯೋಗಗಳೇನು. ಓಕೆ, ಥ್ಯಾಂಕ್ ಯು ನಿಮ್ಮ ಒಂದು ಈ ಸಹಕಾರಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ತಪ್ಪದೆ ನನ್ನ